ನಮಸ್ಕಾರ, ಪುನೀತ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಸುಷ್ಮಿತಾ. ಇಂದು ಇಂಡಿ ತಾಲೂಕಿನ GR ಗಾಂಧಿ ಕಲಾ, ಶ್ರೀ YAP ಪಾಟೀಲ್ ವಾಣಿಜ್ಯ ಹಾಗೂ ಶ್ರೀ MP ದೋಶಿ ವಿಜ್ಞಾನ ಪದವಿ ಮಹಾವಿದ್ಯಾಲಯ ಹಿಂಡಿ ಹಾಗೂ ಶಾಸನಶಾಸ್ತ್ರ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರ ಸಹಯೋಗದಲ್ಲಿ ಇಂಡಿ ತಾಲೂಕು ಶಾಸನಗಳು ಮತ್ತು ಸಂಸ್ಕೃತಿ ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಡಾಕ್ಟರ್ DA ಪರಮಶಿವಮೂರ್ತಿ ಮಾನ್ಯ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಡಾಕ್ಟರ್ DV ಪರಮಶಿವಮೂರ್ತಿ ಕುಲಪತಿಗಳು ಉದ್ಘಾಟನಾ ನುಡಿಗಳನ್ನು ನುಡಿದರು. ಅವರೇ, ಡಾಕ್ಟರ್ JM ನಾಗಯ್ಯ ಅವರೇ, ಡಾಕ್ಟರ್ ಶ್ರೀನಿವಾಸ V ಪಾಡಿಗಾರ್ ಅವರೇ, ಡಾಕ್ಟರ್ ನಾರಾಯಣ B ಪವಾರ್ ಅವರೇ ಹಾಗೂ ಎಲ್ಲ ಆಸಕ್ತರು, ಈ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನ ಆಡದಂತ ದಾನಮ್ಮ ಪಾಟೀಲ್ ತುಂಬಾ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನ ಆಡಿದ್ದಾರೆ. ಆರಂಭವೇ ತುಂಬಾ ಸೊಗಸಾಗಿರೋದ್ರಿಂದ ಇಡೀ ವಿಚಾರ ಸಂಕಿರಣ ತುಂಬಾ ಯಶಸ್ವಿಯಾಗಿ ನಡೆಯುತ್ತೆ ಅಂತ ನಾನು ಭಾವಿಸಿದ್ದೇನೆ. ಇಂಡಿ ತಾಲೂಕು ಶಾಸನಗಳು ಮತ್ತು ಸಂಸ್ಕೃತಿ ಈ ವಿಚಾರ ಸಂಕಿರಣವನ್ನ ಸುಮಾರು ಕಳೆದ 2 ತಿಂಗಳಿಂದಲೂ ಏರ್ಪಡಿಸಬೇಕು ಅಂತ ಅದು ವ್ಯವಹಾರ ನಡೀತಾನೆ ಇತ್ತು. ಕೊನೆಗೆ ಈಗ 15ನೇ ತಾರೀಕೊಳಗಾಗಿ ಮಾಡಿ ಅಂತ ಅದು ಹೇಗೆ ಇವತ್ತಿನ ದಿವಸ ನಿಗದಿ ಆಯಿತು ಅಂತ ನಮ್ಮ ಡಾಕ್ಟರ್ ಅಮರೇಶ್ ಅತ್ಗಲ್ ಅವರು ನಿಮ್ಮ ಮುಂದೆ ಹೇಳಿದ್ದಾರೆ. ಈ ಇಂಡಿ ತಾಲೂಕು ಕರ್ನಾಟಕದ ಕೊನೆಯ ತಾಲೂಕಿನ ಭಾಗ, ಮಹಾರಾಷ್ಟ್ರದ ಗಡಿ ಭಾಗ. ಇಂಡಿ ತಾಲೂಕು ಅಂದ ತಕ್ಷಣ ನನಗೆ 2005 ಮತ್ತು 6ರಲ್ಲಿ ಇಲ್ಲಿ ಪ್ರತಿಯೊಂದು ಶಾಸನ ದೊರೆಯುವ ಹಳ್ಳಿಗಳನ್ನು ನಾನು ಓಡಾಡಿದ್ದೆ. ಆಗ ಇಂಡಿ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ. ಇವತ್ತು ಒಂದು 17-18 ವರ್ಷದ ನಂತರ ಇವತ್ತು ನೋಡಿದಾಗ ಇಂಡಿ ಅಸಾಧ್ಯವಾದಂಥ ಬೆಳವಣಿಗೆಯನ್ನು ಕಂಡಿದೆ. ಇದು ಬಹಳ ಸಂತೋಷ. ಆಗ ಬಸ್ ಸ್ಟ್ಯಾಂಡ್ ಕೂಡ ಈ ರೀತಿ ಇರಲಿಲ್ಲ. ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಯಾವುದೋ ಒಂದು ಹಳೆ ಬಿದ್ದೋಗುವಂತ ಒಂದು ಲಾಡ್ಜ್ ಇತ್ತು, ತಿಗಣೆಗಳ ಆವಾಸ ಸ್ಥಾನ. ಹೇಗೋ ಒಂದು 4 ದಿವಸ ಕಷ್ಟಪಟ್ಟು ಅಲ್ಲಿ ಇದ್ದೆ. ಆನಂತರ ಮಿಕ್ಕ ಇಂಡಿ ತಾಲೂಕಿನ ಊರುಗಳನ್ನೆಲ್ಲ ನಾನು ಬಿಜಾಪುರದಿಂದನೇ ಅಲ್ಲಿ ಉಳ್ಕೊಂಡು ಐಬಿಯಲ್ಲಿ ಓಡಾಡಿದೆ. ಆ ಭೀಮಾ ತೀರದ ಅನೇಕ ಗ್ರಾಮಗಳನ್ನು ನಾನು ತುಂಬಾ ವಿವರವಾಗಿ ಈ ತಾಲೂಕಿನಲ್ಲಿ ಅಧ್ಯಯನ ಮಾಡಿದ್ದೇನೆ. ಅದು ನಮ್ಮ ವಿಜಾಪುರ ಜಿಲ್ಲಾ ಶಾಸನ ಸಂಪುಟದಲ್ಲಿ ತಾವು ನೋಡಬಹುದು. ಈ ಇಂಡಿ ತಾಲೂಕಿನ ಸಾಲೋಟಗಿ ನೀವು ಕೇಳಿರಬಹುದು, ಪ್ರಾಚೀನ ವಿದ್ಯಾಭ್ಯಾಸ ಕೇಂದ್ರ 11ನೇ ಶತಮಾನದ್ದು. ಹೀಗಾಗಿ ನಮ್ಮ ಅಮರೇಶ್ ಅತ್ಗಲ್ ಅವರು ಹೇಳಿದಾಗ ಇಂಡಿ ತಾಲೂಕು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕಡಿಮೆ ಎಂದರೂ ಕೂಡ ಒಂದು 1100-1200 ವರ್ಷಗಳ ಇತಿಹಾಸವನ್ನು ಇಂಡಿ ತಾಲೂಕು ಹೊಂದಿದೆ. ಈ ಎಲ್ಲ ಕಾರಣಗಳಿಂದ ಇಂಡಿ ತಾಲೂಕಿನ ಶಾಸನಗಳು ಮತ್ತು ಸಂಸ್ಕೃತಿ ಅಧ್ಯಯನದ ನೆಪದಲ್ಲಿ ಇಂಡಿ ತಾಲೂಕಿನ ಗತ ವೈಭವವನ್ನು ಮತ್ತೆ ನೆನಪಿಸಿಕೊಳ್ಳೋಣ ಅಂತ ಹೇಳಿ ನಿಮ್ಮ ಸಂಸ್ಥೆಯಲ್ಲಿ
ನಿಮ್ಮ ಸಂಸ್ಥೆಯ ಎಲ್ಲ ಸಹಕಾರದೊಂದಿಗೆ ಈ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ತಾಲೂಕಿನ ಶಾಸನಗಳನ್ನು ಮತ್ತು ಸಂಸ್ಕೃತಿಯನ್ನು ಯಾಕೆ ಅಧ್ಯಯನ ಮಾಡಬೇಕು ನಾವು ಅಂತ ಅಂದಾಗ, ಆಗ ನೋಡಿದ್ರೆ ತಾಲೂಕಿನ ವ್ಯಾಪ್ತಿಯೇ ಬಹಳ ದೊಡ್ಡದು. ನಾವು ತಾಲೂಕಿನ ಇತಿಹಾಸ ಸಂಸ್ಕೃತಿ ಅಂತ ಅಧ್ಯಯನ ಮಾಡೋದಕ್ಕಿಂತ ಗ್ರಾಮಗಳ ಮಟ್ಟದಲ್ಲಿ ಮಾಡುವಂಥ ಅಗತ್ಯತೆ ಇವತ್ತು ತುಂಬ ಇದೆ. ಯಾಕೆ ಅಂದರೆ ಕಳೆದ ಸುಮಾರು 1 ದಶಕದಿಂದೀಚೆಗೆ ಗ್ರಾಮೀಣ ಪರಿಸರ ಅನೇಕ ಕಾರಣಗಳಿಂದ ತುಂಬ ಬದಲಾವಣೆಗಳಿಗೆ ಒಳಗಾಗ್ತಾ ಇದೆ. ಹೀಗೆ ಬದಲಾವಣೆಗಳಿಗೆ ಒಳಗಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಗರೀಕರಣ ಆಗ್ತಾ ಇದೆ, ಕೈಗಾರಿಕೀಕರಣ ಆಗ್ತಾ ಇದೆ, ಅದಕ್ಕಿಂತ ಮುಖ್ಯವಾಗಿ ವಾಣಿಜ್ಯೀಕರಣಗೊಳ್ತಾ ಇದೆ. ಎಲ್ಲಿ ನೋಡಿದ್ರು ಅಂಗಡಿಗಳು, ಮಳಿಗೆಗಳು, ಹೋಟೆಲ್ಗಳು, ಲಾಡ್ಜ್ಗಳು, ರೆಸಾರ್ಟ್ಗಳು, ಈ ರೀತಿ ನಡೀತಾ ಏನಾಗ್ತಾ ಇದೆ, ನಮ್ಮ ಗ್ರಾಮಗಳ ಮೂಲ ಚಹರೆಗಳೇ ಇವತ್ತು ಕಣ್ಮರೆಯಾಗ್ತಾ ಇದೆ. ಈಗ ಹಿಂದೆ 50 ವರ್ಷದ ಮುಂಚೆ, 100 ವರ್ಷದ ಮುಂಚೆ ಹೇಗಿತ್ತು ನಮ್ಮ ಗ್ರಾಮ ಅಂತ ನೀವು ಯಾರನ್ನಾರು ಕೇಳಬೇಕು ಅಂದ್ರೆ 70-80 ವರ್ಷದ ವಯಸ್ಸಾದ ಹಿರಿಯರನ್ನೇ ನೀವು ಕೇಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಹಿಂದೆ ಈಗ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಹಿಂದೆ ಮನುಷ್ಯನಿಗೆ ಈ ರೀತಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ದುರಾಸೆ ಇರಲಿಲ್ಲ. ಅವನು ತನ್ನ ಸುತ್ತಮುತ್ತಲ ಪರಿಸರವನ್ನು ಉಳಿಸ್ಕೋಬೇಕು, ತಾನೂ ಅಭಿವೃದ್ಧಿ ಹೊಂದಬೇಕು ಅಂತಿತ್ತು. ಹಿಂದೆ ನಾನು ಆಸ್ತಿ ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಜಮೀನನ್ನ ಹೆಚ್ಚು ಕೊಂಡುಕೋತಾ ಇದ್ರು ಅಷ್ಟೇ. ಹೀಗೆ ಜಮೀನುಗಳನ್ನ ಬೇರೆ ಬೇರೆ ರೀತಿ ಪರಿವರ್ತನೆಗಳನ್ನು ಮಾಡೋಕೆ ಅವರ ಮನಸ್ಸು ಒಪ್ತಾ ಇರಲಿಲ್ಲ. ಯಾಕೆಂದ್ರೆ ಅದು ಹಿರಿಯರಿಂದ ಬಂದಿರುವಂತ ಸಂಸ್ಕೃತಿ ಆಗಿತ್ತು. ಈ ಮಣ್ಣಿಗೆ, ಈ ಭೂಮಿಗೆ ನಾವು ದ್ರೋಹ ಬಗೆಬಾರದು ಅನ್ನೋ ಹಾಗೆ. ಆದ್ರೆ ಇವತ್ತು ಹಾಗಿಲ್ಲ. ಏನಾದರೂ ಆಗಲಿ ನನಗೆ ಹೆಚ್ಚು ಹಣ ಬರಬೇಕು, ಒಂದೇ ತಿಂಗಳಲ್ಲಿ ನಾನು ಕೋಟ್ಯಾಧೀಶನಾಗಬೇಕು ಅನ್ನೋ ಒಂದು ದುರಾಸೆಗೆ ಬಲಿಯಾಗಿ ನಾವು ಏನ್ ಮಾಡ್ತಾ ಇದ್ದೇವೆ, ಇವತ್ತು ನಮ್ಮ ಪರಿಸರವನ್ನ ಹಾಳು ಮಾಡ್ತಾ ಇದ್ದೇವೆ. ಈ ಪರಿಸರವನ್ನ ಹಾಳು ಮಾಡ್ತಾ ಇರೋ ಕಾರಣದಿಂದ ಏನಾಗ್ತಾ ಇದೆ, ನಮ್ಮ ಹಿರಿಯರು ಯಾವುದೋ ಉನ್ನತ ಉದ್ದೇಶದಿಂದ ನಿರ್ಮಿಸಿದಂತ ಸ್ಮಾರಕಗಳಾಗ್ಬೋದು, ದೇವಾಲಯಗಳಾಗ್ಬೋದು, ಕಟ್ಟಡಗಳಾಗ್ಬೋದು, ಕೆರೆ ಕಟ್ಟೆಗಳಾಗ್ಬೋದು, ಪ್ರಾಚೀನ ಕಾಲುವೆಗಳಾಗ್ಬೋದು, ನದಿಗಳಾಗ್ಬೋದು, ಎಲ್ಲವೂ ವಿನಾಶದ ಅಂಚಿಗೆ ತಂದು ನಿಲ್ಲಿಸಿದ್ದೇವೆ. ಇದೇ ರೀತಿ ನಾವು ಮಾಡ್ತಾ ಹೋದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ನದಿ ಅಂದ್ರೆ ಏನು, ಕಾಲುವೆ ಅಂದ್ರೆ ಏನು, ದೇವಸ್ಥಾನಗಳು ಅಂದ್ರೆ ಏನು ಅಂತ ಹೇಳಿ ಬರೀ ಭೂಪಟದಲ್ಲಷ್ಟೇ ತೋರಿಸುವಂತ ಕಾಲ ಬರೋದು ದೂರ ಇಲ್ಲ. ಹೀಗಾಗಿ ನಮ್ಮ ಈ ಮಣ್ಣಿನ, ಈ ಕನ್ನಡ ನಾಡಿನ ಒಂದು ಹೆಮ್ಮೆಯನ್ನ, ಸಂಸ್ಕೃತಿಯನ್ನ, ನಮ್ಮ ಅಸ್ಮಿತೆಯನ್ನ, ಕನ್ನಡತನ ಅಂದ್ರೆ ಎಲ್ಲೆಲ್ಲಿದೆ, ನಾವು ಬರೀ ಆಡೋ ಮಾತಿನಲ್ಲಷ್ಟೇ ಕನ್ನಡತನ ಇಲ್ಲ. ನಾವು ನಡೆಯುವಂತ ಪ್ರತಿಯೊಂದು ಚಟುವಟಿಕೆಯಲ್ಲೂ ನಾವು ಕನ್ನಡತನವನ್ನ ಕಾಣಬಹುದು. ಇಂಥ ಕನ್ನಡತನವನ್ನ ಇವತ್ತು ನಾವು ಬೇರೆ ಬೇರೆ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋ ಮೂಲಕ ಅದನ್ನ ಮರೆತು ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ರೀತಿ ನಾವು ಹಾನಿಗೆ ಒಳಗಾಗೋ ಹಾಗೆ ಮಾಡ್ತಾ ಇದ್ದೀವಿ ಅವನ್ನೆಲ್ಲ. ಹೀಗಾಗಿ ನಾವು ಇವತ್ತು ಈ ಅಭಿವೃದ್ಧಿಯ ಪಥದಲ್ಲಿರುವಂತ ನಾವು ಎಲ್ಲವನ್ನ ಉಳಿಸಿಕೊಂಡು ಅಭಿವೃದ್ಧಿ ಆಗೋಣ, ಎಲ್ಲವನ್ನ ಅಳಿಸಿ ಅಭಿವೃದ್ಧಿ ಆಗೋದು ಬೇಡ. ಅಳಿಸುವುದು ಬಹಳ ಸುಲಭ, ಒಂದು ಕ್ಷಣದಲ್ಲಿ ಅಳಿಸಬಹುದು. ಒಂದು ದೇವಾಲಯವನ್ನ JCB ತಗೊಂಡು 2 ನಿಮಿಷದಲ್ಲಿ ಉರುಳಿಸಬಹುದು, ಅಲ್ಲಿ ಒಂದು ಹೊಸ ಕಟ್ಟಡ ಕಟ್ಟಬಹುದು. ಆದರೆ ಪ್ರಾಚೀನ ಕಾಲದಲ್ಲಿ ಆ ರೀತಿಯ ಒಂದು ದೇವಾಲಯವನ್ನ ಈಗ ನಾವು ನಿರ್ಮಿಸೋದಕ್ಕೆ ಸಾಧ್ಯವೇ? ಬೇಲೂರು ಹಳೇಬೀಡಿನಂತ ಒಂದು ದೇವಸ್ಥಾನವನ್ನ ಇವತ್ತು ನಾವು ನಿರ್ಮಿಸಬೇಕು ಅಂದ್ರೆ ಎಷ್ಟು ಸಾವಿರಾರು ಕೈಗಳು ಬೇಕು, ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಬೇಕು, ಎಷ್ಟು ಸಮಯ ಬೇಕು ಅನ್ನೋದು ನೀವು ಒಂದು ಕ್ಷಣ ಯೋಚನೆ ಮಾಡಿ ನೋಡಿದಾಗ ನಮ್ಮ ಮುಂದೆ ಇರುವಂತ ಅಳಿದು ಉಳಿದು ನಿಂತಿರುವಂತ ಈ ಸ್ಮಾರಕಗಳ ಒಂದು ರಕ್ಷಣೆಯ ಅವಶ್ಯಕತೆ ಎಷ್ಟು ಅನ್ನೋದು ನಮಗೆ ಗೊತ್ತಾಗ್ತದೆ. ಒಂದು ಸ್ಥಳೀಯ ಚರಿತ್ರೆಯ ಅಧ್ಯಯನ ಅಂದ್ರೆ ಆ ಒಂದು ಸ್ಥಳೀಯ ಜನರ ರೀತಿ ನೀತಿ, ಬದುಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಹೀಗಾಗಿ ಈ ಇಂಡಿ ತಾಲೂಕಿನ ಶಾಸನಗಳು ಮತ್ತೆ ಸಂಸ್ಕೃತಿ ಅನ್ನುವಂಥ ವಿಚಾರ ಸಂಕಿರಣವನ್ನ ಇವತ್ತು ಈ ಎರಡೂ ಸಂಸ್ಥೆಗಳು ಸೇರಿ ಏರ್ಪಡಿಸಿವೆ.
ಶಾಸನಗಳ ಬಗ್ಗೆ ನಾನೇನು ನಿಮಗೆ ಹೆಚ್ಚು ಹೇಳಬೇಕಾಗಿಲ್ಲ. ನಿಮ್ಮ ಗುರುವರ್ಗ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡದವರಾಗಿರ್ಬೋದು, ಇತಿಹಾಸದವರಾಗಿರ್ಬೋದು, ಮತ್ತೆ ಬೇರೆ ಸಮಾಜಶಾಸ್ತ್ರದವರಾಗಿರ್ಬೋದು ಸಾಕಷ್ಟು ಹೇಳಿರ್ತಾರೆ. ಅದನ್ನ ನಮಗೆ ಓದೋದಕ್ಕೆ ಬರೋಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಅದನ್ನ ನಿರ್ಲಕ್ಷ್ಯ ಮಾಡ್ತೀವಿ, ಒಡೆದ ಹಾಕ್ತೀವಿ. ಅದೇನು ಓದೋದೇನು ಕಷ್ಟ ಅಲ್ಲ. ಇವತ್ತು ಅದರ ಲಿಪಿಯನ್ನ ಹೇಳ್ಕೊಡೋಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ವಿಭಾಗವೇ ಇದೆ. ಶಾಸನಗಳನ್ನ ರಕ್ಷಿಸೋಕು ಅನೇಕ ಸಂಘ ಸಂಸ್ಥೆಗಳು ಇವತ್ತು ಇವೆ. ಆ ಶಾಸನಗಳನ್ನು ಓದುವುದನ್ನು ನೀವು ಕೂಡ ಕಲಿಬಹುದು. ನಮ್ಮ 1000 ವರ್ಷ, 800 ವರ್ಷ, 700 ವರ್ಷ, 500 ವರ್ಷ ಈ ಪೂರ್ವದಲ್ಲೆಲ್ಲ ಯಾವ ಸ್ಥಿತ್ಯಂತರಗಳನ್ನು ಪಡೀತಾ ಹೋಯಿತು ನಮ್ಮ ಸಂಸ್ಕೃತಿ, ನಮ್ಮ ಜನರ ಬದುಕು, ನಮ್ಮ ಆಡಳಿತ, ಇವೆಲ್ಲವೂ ಆ ಶಾಸನಗಳಲ್ಲಿ ದಾಖಲೆ ಆಗಿರ್ತವೆ. ಹೀಗಾಗಿ ಒಂದು ವಿಧದಲ್ಲಿ ಶಾಸನಗಳ ಅಧ್ಯಯನ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಹಿಂದಿನ ಬದುಕನ್ನ ಮೆಲುಕಾಕೋದೇ ಆಗಿದೆ. ಹೀಗಾಗಿ ಈ ವಿಚಾರ ಸಂಕಿರಣದ ನೆಪದಲ್ಲಿ ನೀವೆಲ್ಲ ನಿಮ್ಮ ಇಂಡಿ ತಾಲೂಕಿನ ಇತಿಹಾಸವನ್ನ ಮತ್ತೆ ಒಂದು ಘನ ವೈಭವದ ಸಂಸ್ಕೃತಿಯನ್ನ ನೀವೆಲ್ಲ ಮತ್ತೆ ಅದನ್ನ ಮನಸ್ಸಿನಲ್ಲಿ ತುಂಬಿಕೋಬೇಕು. ಮತ್ತೆ ನೀವು ಕಲಿಯುವುದರೊಂದಿಗೆ ನಿಮ್ಮ ಮುಂದಿನ ತಲೆಮಾರಿಗೂ ಅದನ್ನ ಒಯ್ಯುವ ಪ್ರಯತ್ನವನ್ನ ನೀವು ಮಾಡಬೇಕು, ಮಾಡ್ತೀರಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋದಕ್ಕೆ ಮತ್ತೆ ಇಂಥ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೂ, ಪ್ರಾಂಶುಪಾಲರಿಗೂ ಮತ್ತು ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಸೊಲ್ಲಾಪುರದ ಸಂಶೋಧಕರಾದ ಡಾಕ್ಟರ್ ಸುಜಾತಾ ಶಾಸ್ತ್ರಿ, ಶ್ರೀ ನೀಲಕಂಠ ಗೌಡ ಪಾಟೀಲ್, ಡಾಕ್ಟರ್ ಜಯಪ್ರಸಾದ್ ಡಿ, ಡಾಕ್ಟರ್ ಎಸ್ ಬಿ ಜಾಧವ್, ಡಾಕ್ಟರ್ ವಿಶ್ವಾಸ್ ಬೋರೋರ್ ಇದ್ದರು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀ ಪ್ರಭಾಕರ್ ಎಸ್ ಬಗಲಿ ವಹಿಸಿದ್ದರು. ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳು, ಸಂಶೋಧಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ಡಾಕ್ಟರ್ ಅಮರೇಶ್ ಎತಗಲ್ ಸ್ವಾಗತವನ್ನು, ಡಾಕ್ಟರ್ ಎಸ್ ಬಿ ಜಾಧವ್ ಹಾಗೂ ವಂದನಾರ್ಪಣೆಯನ್ನು ಡಾಕ್ಟರ್ ಜಯಪ್ರಸಾದ್ ನೆರವೇರಿಸಿದರು.